ಮೂಡದ್ದು ಸಿದ್ದರಾಮಯ್ಯ ಅವ್ರಿಗೂ ಏನೇನು ಆಗಲ್ಲ. ನಾನು ಮುಂಚೆನೆ ನಿನ್ನೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಭಾಳ ಜನ ಆಸೆ ಇಟ್ಕೊಂಡಿದ್ದಾರೆ. ಆಸೆ ಇಟ್ಕೊಳ್ಳೋದು ತಪ್ಪಿಲ್ಲ ಅಂತ ಹೇಳಲ್ಲ, ನಾನು ತಪ್ಪಿದೆ ಅಂತ ಹೇಳಲ್ಲ. ಯಾರಿಗೆ ಆಸೆ ಇಲ್ಲ? ನಿಮ್ಗೆ ಆಸೆ ಇಲ್ವಾ? ನೀವು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಆಸೆ ಇಲ್ವಾ ನಿಮಗೆ? ಯಾರಿಗಾನ ಭಿಕ್ಷೆ ಬಿಡೋ ಅವನು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಆಸೆ ಇರ್ತದೆ. ನನಗೆ ಆಸೆ ಇರೋದು ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮಲ್ಲಿ ಕುರ್ಚಿ ಯಾವುದು ಖಾಲಿ ಇಲ್ಲ. ಸರ್, ಈಗ ಸತೀಶ್ ಇರಲಿ, ಜಮೀರ್ ಇರಲಿ, ಆ ಪ್ರಶ್ನೆನೇ ಬರಲ್ಲ. ಕುರ್ಚಿ ಸಿದ್ದರಾಮಯ್ಯ ಅವ್ರು ಕೂತವ್ರೆ ಅಷ್ಟೇ. ಎಲ್ಲ ಆಗ್ತದೆ. ಏನಂತ ಆಗ್ತದೆ ಅವ್ರಿಗೆ? ಏನೇನು ಆಗಲ್ಲ. ಏನಾರ ತೊಂದರೆ ಆದರೆ ಕುಮಾರಸ್ವಾಮಿಗೆ ತೊಂದರೆ ಆಗ್ತದೆ, ಸಿದ್ದರಾಮಯ್ಯಗೆ ಏನೂ ತೊಂದರೆ ಆಗಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಪಾಲರು ಪರ್ಮಿಷನ್ ಕೊಟ್ಟೋದಿರಲ್ಲ, ಯಾರು ಪ್ರೈವೇಟ್ ದೂರ ಮೇಲೆ ಪರ್ಮಿಷನ್ ಕೊಟ್ಟಿರೋದು. ಇದು ಕುಮಾರಸ್ವಾಮಿ ಅವರಿಗೆ ನವಂಬರಲ್ಲಿ 8 ತಿಂಗಳ ಹಿಂದೆನೇ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅವ್ರು ಕೇಳಿರೋದು. ಲೋಕಾಯುಕ್ತ ಅವರು ಮನೆ ರಾಜ್ಪಾಲರು 26ನೇ ತಾರೀಕು, ಜುಲೈ 26ನೇ ತಾರೀಕು ಸಂಜೆ CMಗೆ ದೂರು ಕೊಡ್ತಾರೆ. ಅವತ್ತೇ ಸಂಜೆ ನೋಟಿಸ್ ಸರ್ವ್ ಮಾಡ್ತಾರೆ. ಯಾರನ್ನ ಈಗ ನಮ್ಮ ಇಲಾಖೆಯಲ್ಲಿ ಯಾವುದನ್ನ ಒಂದು ಇದು ಬಂದರೆ ನಾವು 10 ಬಾರಿ ಯೋಚನೆ ಮಾಡ್ತೀವಿ, ನೋಡ್ತೀವಿ, ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ. ಇದ್ರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿದ್ದರಾಮಯ್ಯ ಏನೇನೋ ಪಾತ್ರ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೂ ಏನೇನು ಆಗಲ್ಲ. ನಾನು ಮುಂಚೆನೆ ನಿನ್ನೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಭಾಳ ಜನ ಆಸೆ ಇಟ್ಕೊಂಡಿದ್ದಾರೆ. ಆಸೆ ಇಟ್ಕೊಳ್ಳೋದು ತಪ್ಪಿಲ್ಲ ಅಂತ ಹೇಳಲ್ಲ, ನಾನು ತಪ್ಪಿದೆ ಅಂತ ಹೇಳಲ್ಲ. ಯಾರಿಗೆ ಆಸೆ ಇಲ್ಲ? ನಿಮ್ಗೆ ಆಸೆ ಇಲ್ವಾ? ನೀವು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಆಸೆ ಇಲ್ವಾ ನಿಮಗೆ? ಯಾರಿಗಾನ ಭಿಕ್ಷೆ ಬಿಡೋ ಅವನು ಮುಖ್ಯಮಂತ್ರಿ ಮಾಡ್ತೀನಿ ಅಂದರೆ ಆಸೆ ಇರ್ತದೆ. ನನಗೆ ಆಸೆ ಇರೋದು ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅಂದರೆ ನಮ್ಮಲ್ಲಿ ಕುರ್ಚಿ ಯಾವುದು ಖಾಲಿ ಇಲ್ಲ. ಸರ್, ಈಗ ಸತೀಶ್ ಇರಲಿ, ಜಮೀರ್ ಇರಲಿ, ಆ ಪ್ರಶ್ನೆನೇ ಬರಲ್ಲ. ಕುರ್ಚಿ ಸಿದ್ದರಾಮಯ್ಯ ಅವ್ರು ಕೂತವ್ರೆ ಅಷ್ಟೇ. ಎಲ್ಲ ಆಗ್ತದೆ. ಏನಂತ ಆಗ್ತದೆ ಅವ್ರಿಗೆ? ಏನೇನು ಆಗಲ್ಲ. ಏನಾರ ತೊಂದರೆ ಆದರೆ ಕುಮಾರಸ್ವಾಮಿಗೆ ತೊಂದರೆ ಆಗ್ತದೆ, ಸಿದ್ದರಾಮಯ್ಯಗೆ ಏನೂ ತೊಂದರೆ ಆಗಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ರಾಜ್ಪಾಲರು ಪರ್ಮಿಷನ್ ಕೊಟ್ಟೋದಿರಲ್ಲ, ಯಾರು ಪ್ರೈವೇಟ್ ದೂರ ಮೇಲೆ ಪರ್ಮಿಷನ್ ಕೊಟ್ಟಿರೋದು. ಇದು ಕುಮಾರಸ್ವಾಮಿ ಅವರಿಗೆ ನವಂಬರಲ್ಲಿ 8 ತಿಂಗಳ ಹಿಂದೆನೇ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅವ್ರು ಕೇಳಿರೋದು. ಲೋಕಾಯುಕ್ತ ಅವರು ಮನೆ ರಾಜ್ಪಾಲರು 26ನೇ ತಾರೀಕು, ಜುಲೈ 26ನೇ ತಾರೀಕು ಸಂಜೆ CMಗೆ ದೂರು ಕೊಡ್ತಾರೆ. ಅವತ್ತೇ ಸಂಜೆ ನೋಟಿಸ್ ಸರ್ವ್ ಮಾಡ್ತಾರೆ. ಯಾರನ್ನ ಈಗ ನಮ್ಮ ಇಲಾಖೆಯಲ್ಲಿ ಯಾವುದನ್ನ ಒಂದು ಇದು ಬಂದರೆ ನಾವು 10 ಬಾರಿ ಯೋಚನೆ ಮಾಡ್ತೀವಿ, ನೋಡ್ತೀವಿ, ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ. ಇದ್ರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿದ್ದರಾಮಯ್ಯ ಏನೇನೋ ಪಾತ್ರ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.